ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಮಂಡೇ ವ್ಲಾಗ್ ಆಗಿರುತ್ತೆ. ಊರಲ್ಲಿದ್ನಲ್ಲ ಅದೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಬೆಳಿಗ್ಗೆ ಬೇಗನೆ ಎದ್ದಿದ್ದು, ಯಾಕೆಂದರೆ ಅಮ್ಮ ಅವ್ರ ತವ್ರ ಮನೆಗೆ ಹೋಗಬೇಕಾಗಿತ್ತು. ಅವ್ರ ಕೋ ಬ್ರದರ್ ಒಬ್ಬರು ತೀರೋಗಿದ್ರು, ಹಾಗಾಗಿ ಅವರು ಅಲ್ಲಿಗೆ ಹೊರಟಿದ್ರು. ಅವರಿಗೆ ಸ್ವಲ್ಪ ತಿಂಡಿನ ಮಾಡಿಕೊಟ್ಟು ಅವರು ಕೂಡ ತಿಂಡಿ ತಿಂದ್ಕೊಂಡು ಹೊರಟ್ರು. ಅವ್ರನ್ನ ನಾನು ಬೈಕಲ್ಲೇ ಹೋಗಿ ಗೇಟ್ ತನಕ ಬಿಟ್ಟು ಬಂದೆ. ಅಲ್ಲಿಂದ ಬರಬೇಕಾದ್ರೆ ಅಮ್ಮನ್ನು ಮತ್ತು ದೊಡ್ಡಮ್ಮನ್ನು ಬಿಡೋಣ ಅಂತ ಬಂದೆ ಗೇಟ್ಗೆ. ಈ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಮನೆಗಳನ್ನೂ ಕಟ್ಕೊಂಡಿದ್ದಾರೆ, ಸ್ವಲ್ಪ ಮುಂದೆ ಹೋಗಬೇಕಷ್ಟೇ. ನಿಜವಾಗ್ಲೂ ನನಗೆ ಇಂಥ ಪ್ಲೇಸಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಮ್ಮೂರು ಬೆಟ್ಟಕ್ಕೆ ನಾನು ಒಂದ್ಸಲಿ ತೋರಿಸಿದ್ದೆ, ಬೆಟ್ಟಕ್ಕೆ ಹೋಗೋ ರೋಡು. ಆ ಬೆಟ್ಟಕ್ಕೆ ಹೋಗೋ ರೋಡಲ್ಲಿರೋ ಫ್ಯಾನ್ಗಳು ಕಾಣಿಸ್ತವೆ. ಹಾಗೆ ಇಲ್ಲಿ ಕೆರೆ, ಇದೆಲ್ಲ ಹೊಲಗಳು. ಹೀಗೆ ಮುಂದೆ ಹೋದರೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮನೆಗಳಿದ್ದಾವೆ. ನಿಜವಾಗ್ಲೂ ಇಲ್ಲಿ ಮನೆ ಮಾಡ್ಕೊಂಡಿರೋರು ಅದೃಷ್ಟವಂತರು. ಯಾರ ಗಾಳಿಗಂಧನೂ ಇರೋಲ್ಲ, ಚೆನ್ನಾಗಿರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಬರೀ ಹಕ್ಕಿ ಸೌಂಡ್ ಬಿಟ್ಟರೆ ಇನ್ಯಾವ ಸೌಂಡು ಇಲ್ಲ. ನನಗೆ ನಿಜವಾಗ್ಲೂ ಇಂಥ ಪ್ಲೇಸಲ್ಲಿ ಇರೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಡೆ ಬಂದರೆ ಪೂರ್ತಿ ಕಾಡು. ಹೀಗೆ ಸ್ವಲ್ಪ ಮುಂದೆ ಹೋದರೆ ಒಂದು 3-4 ಮನೆ ಇದ್ದಾವೆ. ಇಲ್ಲಿ ಸುತ್ತ ಯಾರ್ದು ಜಮೀನಿದೆ ಅವರೆಲ್ಲ ಆಚೆ ಬಂದು ಮನೆ ಮಾಡ್ಕೊಂಡಿದ್ದಾರೆ. ನಮ್ಮೂರವರೇ ಬಂದು ಆಚೆ ಮನೆ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ. ಅವರನ್ನ ಬಿಟ್ಟು ಆ ವೆದರ್ನ ನೋಡಿಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಬಂದರೆ ಏನಿಲ್ಲ ಅಂದರೂ ಒಂದು 7:30ಗೆ ಇಷ್ಟೊಂದು ಬಿಸಿಲಿತ್ತು. ಒಬ್ಬರು ಜನ ಕೂಡ ಕಾಣಿಸ್ತಾ ಇರಲಿಲ್ಲ. ಹಳ್ಳಿಗಳಲ್ಲೂ ಕೂಡ ನಾನು ಅಂದ್ಕೊಂಡಿದ್ದೆ ಸಿಟಿಲೇ ಜನ ಇಲ್ಲ ಅಂತ, ಆದರೆ ಇವಾಗ ಹಳ್ಳಿಲೂ ಕೂಡ ಜನ ಇಲ್ಲ. ಹೇಳು, ಯಾವಾಗ ಲೋಕಿ ಮದುವೆ, ಯಾವಾಗ ಲೋಕಿ ಮಕ್ಕಳ ಮದುವೆ, ಯಾವಾಗ ಮಾಡ್ತೀಯ ಲೋಕಿ ಮದುವೆ, ಯಾವಾಗ ಮಾಡ್ತೀಯ ಲೋಕಿ ಮದುವೆ ಅಂತ ಹೇಳ್ತಾ ಇದ್ರಲ್ಲ. ಬನ್ನಿ, ಇವಾಗ ಬನ್ನಿ, ಬಂದ್ಬಿಟ್ಟು ಅದು ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕೈಲಿ ಕೊಟ್ಟೋಗಿ ಮುಯಿ ಕಳಿಸಿ ಅಲ್ಲ. ನೆಮ್ಮದಿ ಆಯ್ತಾ ಈಗ? ಬಂದು ಕೈ ನೀರು ಬಿಡಕ್ಕೆ ಬಂದವನ್ನೆಲ್ಲ ಕೇಳು. ಬಾಳೆಹಣ್ಣಿನ ರಸಾಯನ. ತಟ್ಟೆ ತೊಳೆಯೋಕ್ಕಾಗಲ್ಲ ಗಾಯ್ಸ್, ನೆನ್ನೆಯಿಂದ ತೊಳೆದು ಸಾಕಾಗೋಯ್ತೆ. ತಡಿ ಒಂದು ನಿಮಿಷ. ನಾನು ಅಮ್ಮನ್ನ ಬಿಟ್ಟು ಬರೋದ್ರೊಳಗಡೆ ಕವನ ಕೂಡ ಸ್ವಲ್ಪ ಕೆಲಸನ ಮಾಡ್ಕೊಂಡಿದ್ಲು. ಯಾಕೋ ಗೊತ್ತಿಲ್ಲ, ಊರಲ್ಲಿದ್ದರೆ ತುಂಬ ಬೇಗನೆ ಹೊಟ್ಟೆ ಹಸುವಾಗುತ್ತೆ. ಹಾಗಾಗಿ ಅಪ್ಪ ಎಲ್ಲ ಹೊರಗಡೆ ಹೋಗಿದ್ರು. ಅವ್ರು ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಲಿಲ್ಲ. ಅವ್ರು ಬರೋದ್ರೊಳಗಡೆ ನಾವು ತಿಂಡಿ ಹಾಕ್ಕೊಂಡು ಕೂತ್ಕೊಂಡ್ವಿ. ಇಲ್ಲಿ ನನ್ನ ತಂಗಿ ನನಗೆ ತಟ್ಟೆನ ತೊಳೆಯೋಕ್ಕಾಗಲ್ಲ, ಹಾಗಾಗಿ ಪ್ಲಾಸ್ಟಿಕ್ ತಟ್ಟೆಲೇ ತಿನ್ನೋಣ ಅಂತ ಹೇಳಿ ಪ್ಲಾಸ್ಟಿಕ್ ತಟ್ಟೆನ ನನಗೆ ಕೊಟ್ಟು ಕೂರಿಸಿದಾಳೆ. ಚಿತ್ರಾನ್ನ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ. ಚಿತ್ರಾನ್ನ ಮತ್ತು ಸೌತೆಕಾಯಿನ ತಿಂದ್ಕೊಂಡು ಟಿಫನ್ನ ಮುಗಿಸ್ಕೊಂಡ್ವಿ. ತಿಂಡಿನ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ನಾನು ಬೆಳಕೊಡ್ತೀನಿ ಅಂದೆ. ಆದರೆ ಅವಳು ಇಲ್ಲ, ನಾನೇ ಬೆಳ್ಕೊಳ್ತೀನಿ, ನೀನೇನು ಕೆಲಸ ಮಾಡಬೇಡ, ಸುಮ್ಮನೆ ಕುತ್ಕೊ ಅಂತ ಹೇಳ್ತಿದ್ಲು. ಮೋಸ್ಟ್ಲಿ ಮದುವೆ ಆದಮೇಲೆ ಹೆಣ್ಮಕ್ಳನ್ನ ಎಲ್ಲರೂ ಕೂಡ ಅವ್ರ ಮನೆಗೆ ಬಂದಿರೋ ರಿಲೇಟಿವ್ಸ್ ಥರ ಟ್ರೀಟ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಏನು ಕೆಲಸನೂ ಕೂಡ ನನ್ನ ಕೈಲಿ ಮಾಡಿಸ್ಲಿಲ್ಲ. ನಾನು ಸುಮ್ಮನೆ ಕೂತಿದ್ದನ್ನು ನೋಡಿ ಅಪ್ಪ ಸುಮ್ಮನೆ ಯಾಕೆ ಕೂತ್ಕೊಳ್ತೀಯ, ತಗೋ ನನ್ನ ಫೋನು, ಅದರಲ್ಲಿರೋ ಅಂಥ ಮೆಸೇಜ್ನ ಡಿಲೀಟ್ ಮಾಡು ಅಂತ ಹೇಳಿಕೊಟ್ರು. ತೆಂಗಿನ ನಿಮ್ಮ ಅಕ್ಕ ತಗೋಬೇಡ, ಇಬ್ಬರು ತಗೊಳೋದು ಬೇಡ ಅಂತ ಹೇಳಿ ಇವಳು ಮಾತ್ರ ಈಗ ತಗೊಬಂದು ನನ್ನ ಮಾತ್ರ ಗೊಬ್ಬಿ ಹಂಗೆ ಕೂರ್ಸೇಳೆ. ಕೆಟ್ಟಾಳಿ ಇವಳು. ಏನೋ ನಾವು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿ ನಿಮ್ದಾಗ ಮನೆ ಕಳ್ತಿದ ನೋಡಿ. ಇದು ಯಾಕಷ್ಟ ನಮ್ಗೆ ಹಿಂಗ ಅನ್ನೋದು. ಏನೈತೆ ಹಂಗೆ ರಸ ಬಿಡಬೇಕು ಸಕ್ಕರೆ, ಆಗಲೇ ಚಂದ. ಈಗ ತಿನ್ನೋಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಆಗಲೇ ತಿಂತಿದ್ದಲ್ಲ. ತಿನ್ಬೇಡ ಹಂಗಾರೆ ಕೊಡು ತಿನ್ಬೇಡ. ಈಗ ಹಿಂಗೈತೆ ಏನು ಅಂತ ತಿಳ್ಕೊಳ್ಳೋಣ ನಾವು. ಏನ್ ಮಾಡೋಣ? ಕವನ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದೊಂದು ಟವಲ್ ಯಾಕಲ್ಲಿ ಸಿಕ್ಸಿಯಾ? ಅದಲ್ಲೇ ಎಲ್ಲದನ್ನೂ ತಿಂದು ಮುಗಿಸಾಯ್ತು. ಇವಾಗ ಸೌತೆಕಾಯಿಗೆ ಬಂದೀವಿ ಫೈನಲ್ಲು. ಈ ಥರ ಸೌತೆಕಾಯಿ ಉಪ್ಪು ಖಾರ ಪುಡಿ ಹಾಕ್ಕೊಂಡು ಈ ಥರ ಹುಚ್ಚಿ ಹಂಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಕವನ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ. ನಮ್ಮಮ್ಮ ದೊಡ್ಡ ಬೂಸಿ, ಇದು ಚಿಕ್ಕ ಬೂಸಿ.
ಅಪ್ಪ ಇಲ್ಲೇ ಹೊರಗಡೆ ಹೋಗಿದ್ರು. ಹೋಗಬೇಕಾದ್ರೆ ನಾನು ಹೇಳಿದ್ದೆ, ಅಪ್ಪ ನನಗೇನಾದರೂ ತಗೊಬನ್ನಿ ತಿನ್ನೋದಕ್ಕೆ ಅಂತ ಹೇಳಿ. ಅವರು ಮರ್ತು ಬಂದುಬಿಟ್ಟಿದ್ರು ಮಿಸ್ಸಾಗಿ. ಅದಕ್ಕೆ ಮನೆಗೆ ಬಂದ ತಕ್ಷಣ ಕೇಳಿದ ತಕ್ಷಣ ದುಡ್ಡನ್ನ ತೆಗೆದುಕೊಟ್ರು. ತಗೋ ಇಲ್ಲೇ ಹೋಗ್ಬಿಟ್ಟು ನಿನಗೆ ಏನು ಬೇಕು ತರೋಗು ಅಂತ ಹೇಳಿ. ಅದನ್ನು ಮಿಸ್ಸಾಗಿ ನನ್ನ ತಂಗಿ ಕಿತ್ಕೊಂಡ್ಬಿಟ್ಲು. ಅದಕ್ಕೆ ಅಪ್ಪ ಹೇಳ್ತಿದ್ದಾರೆ ಕೊಡು ಅವಳಿಗೆ ಕೊಡು ಅಂತ. ಅವಳು ಇಲ್ಲ ನನಗೆ ಕೊಡು, ನಾನು ಕೊಡಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡ್ತಾನೆ ಮಧ್ಯಾಹ್ನದ ಊಟ ಟೈಮ್ ಆಗೇ ಹೋಗಿತ್ತು. ನನ್ನ ತಂಗಿ ಅಕ್ಕ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು. ಅದಕ್ಕೆ ಅವಳಿಗೆ ಬೋಂಡ ಮಾಡಿಕೊಡೋಣ ಅಂತ ಹೇಳಿ ಇಲ್ಲಿ ಬೋಂಡಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನಿಜವಾಗ್ಲೂ ಮದುವೆಗೂ ಮುಂಚೆ ನಾವಿಬ್ಬರು ಒಂದೇ ಅಡುಗೆ ಮನೇಲಿ ಇದ್ದರೆ ಸಾಕು ತುಂಬಾ ಹೊಡೆದಾಡ್ತಾ ಇದ್ವಿ, ತುಂಬಾ ಕಿತ್ತಾಡ್ತಾ ಇದ್ವು, ಕಿರ್ಚಾಡ್ತಾ ಇದ್ವಿ. ಅಮ್ಮ ನಮ್ಮಿಬ್ರೂ ಸಮಾಧಾನ ಮಾಡೋಕ್ಕಂತೂ ತುಂಬಾ ಬೈತಾಯಿದ್ರು. ಅದೆಲ್ಲ ನಿಜವಾಗ್ಲೂ ನೆನಪಾಗುತ್ತೆ. ಇವಾಗಂತೂ ನಾವು ಇರ್ತೀವಿ ಅಂದರೂ ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡ ಬೆಂಗಳೂರಲ್ಲಿರೋ ನನ್ನ ಮನಿ ಪ್ಲ್ಯಾಂಟ್ನ ನೋಡ್ತಿರ್ತೀರ, ಅದು ಎಷ್ಟು ಚೆನ್ನಾಗಿ ಚಿಗುರುತ್ತಿದೆ ಅಂತ. ಅದೇ ಥರ ಊರಿಗೂ ಕೂಡ ಒಂದು ಮನಿ ಪ್ಲ್ಯಾಂಟ್ನ ತಂದು ಕೊಟ್ಟಿದ್ದೆ, ಅದು ಕೆಲಸಕ್ಕೆ ಹೋಗ್ಬೇಕಾದ್ರೆ. ಇವಾಗ ಆ ಅದು ಆವಾಗ ಚೆನ್ನಾಗಿ ಚಿಗುರುತ್ತಿತ್ತು. ಒಂದು 7ರಿಂದ 8 ಎಲೆ ಆಗಿತ್ತು, ಆ ಥರ ಚಿಗುರಿತ್ತು. ಬಟ್ ಇವಾಗ ನನ್ನ ತಂಗಿ ಅಡುಗೆ ಮನೆಗೆ ಕಾಲಿಟ್ಟಾಗಿಂದ ಮನಿ ಪ್ಲ್ಯಾಂಟ್ ಕೊಡ್ದೊಳಕ್ಕೆ ಮುಳುಗೋಗಿದೆ. ಈ ಲೆವೆಲಿಗೆ ಮಾಡಿಟ್ಟಾಳೆ ಎಲೆ ಎಲ್ಲ ಉದ್ರಿಸಿ. ಇದನ್ನು ಯಾರು ಮನಿ ಪ್ಲ್ಯಾಂಟ್ ಅಂತಾರೆ? ಒಂದೆಲೆನಾರು ಆಚೆ ಬಂದಿದ್ದಾವಲ್ಲ 3. ನಾನು ಹೋಸತಿ ಬಂದಾಗಿಂದ 3 ಅವರಲ್ಲಿ ಹುಡ್ತಾ ಇರೋದು. ಇದು ನೀನು, ಇದಮ್ಮ, ಇದು ನಾವೆರಡು. ನೀನು, ನಾನು ಅಪ್ಪ ಇನ್ನೂ ಹುಟ್ಟಿಲ್ಲ. ನಾನು ಏನು ಮಾಡೋಕ್ಕೋದ್ರೂ ಕೂಡ ನಾನು ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಬೋಂಡನೂ ಕೂಡ ನಾನೇ ಬೇಯಿಸ್ತೀನಿ ಅಂತ ಹೇಳಿ ಬೇಯಿಸ್ತಾ ಇದ್ಲು. ಅಷ್ಟರೊಳಗಡೆ ಅಮ್ಮ ಬಂದರು. ಚೆನ್ನಾಯ್ತಾ? ಹೋಗ್ತೀನಿ ಸಂಜೆ ಅಂದೆ. ಕಾವಿ ವಿಡಿಯೋ ಮಾಡೋದು ಬಿಟ್ಬಿಡು ಕಾವಿ ನೀನು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಹಾಗೆ ಮಧ್ಯಾಹ್ನದ ಊಟನೂ ಕೂಡ ಮುಗಿಸ್ಕೊಂಡು ಅಮ್ಮ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದು ಮಲಗಿದ್ರು. ಆವಾಗ ಸ್ನ್ಯಾಪ್ಚಾಟ್ನ ಓಪನ್ ಮಾಡಿಕೊಂಡು ಅವರಿಗೆ ಯಾವುದ್ಯಾವುದೋ ಸ್ನ್ಯಾಪ್ನ ಹಾಕಿ ನಗಿಸೋದು, ಈ ಥರ ಕೆಲಸ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಹಾಗೆ ಬೇರೆ ಬೇರೆ ಥರ ಕಾಮಿಡಿ ಆಗಿರೋ ಸ್ನ್ಯಾಪ್ ಹಾಕೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಥರದನ್ನ ನಾನು ಯಾವತ್ತೂ ಮಿಸ್ ಮಾಡೋದೇ ಇಲ್ಲ. ಸರಿ ಸತ್ಯ ಆಯ್ತು. 2 ಯಾಕಮ್ಮ, ತಿನ್ನು, ಒಂದೇ ಸಾಕೊಂಡು ತಗೊಳಮ್ಮ. ಒಳ್ಳೇದು ತಿನ್ಕ. ಒಳ್ಳೇದಾದ್ರೂ ನಂಗೆ ಬೇಡ, ಎಷ್ಟು ಇಡ್ಸುತ್ತೆ ಅಷ್ಟೇ ತಿನ್ನಬೇಕು. ನಂಗೆ ಈಗಲೇ ಬೇಡ ಕಣಮ್ಮ, ಒಂದು ತಿನ್ನು. ನಂಗೆ ಬೇಡ, ನಂಗೆ ಬೇಡ ಕಣಮ್ಮ. ಸುಮ್ಮನೆ ಹೊಡೆದಾಕ್ಬಿಡ್ತೀನಿ. ನೀನೀಗ ಅಷ್ಟು ಬಾಳೆಹಣ್ಣು ತಿಂತೀಯಾ? ಒಂದು ತಿಂತೀನಿ ನಾನು. ಅಲ್ಲ ದೊಡ್ಡಪ್ಪನ ಮನೆ ಬಾಳೆಹಣ್ಣು ಕೊಟ್ಟು ಕಳಿಸ್ಬಾರ್ದು ನಾನು. ಎಲ್ಲಿಟ್ಟಿದ್ದೆ? ದೇವ್ರು ತಿನ್ಬೇ. ಬಿಡು, ಬೇಡ. ಅವೇ ನಾಶ ಆಗ್ತಾವ, ನಾವು ಇದು ಮಾಡಬಾರ್ದು ಕಣೆ. ಕೊನೆಗೂ ಕೂಡ ನಾನು ಹೋಗೋ ಅಂಥ ಟೈಮ್ ಆಗೇ ಬಿಡ್ತು. ಸೊ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ಎಷ್ಟು ಟೈಮ್ ಇದ್ದೆ ಅಷ್ಟು ಟೈಮು ತುಂಬಾ ಖುಷಿಯಾಗಿದ್ದೆ, ತುಂಬಾ ನಗಾಡ್ಕೊಂಡಿದ್ದೆ. ಅಮ್ಮ ಹೋಗಬೇಕಾದ್ರೆ ಅರ್ಶಿನ ಕುಂಕುಮ ತೊಗೊಳ್ದಂಗೆ ಹೋಗ್ತಾ ಇದೆಯಲ್ಲ ಅಂತ ನೆನಪಿಸಿ ಕೊಡ್ತಾ ಇದ್ದಾರೆ. ಬಾಯ್ ಬುಸಿ. ಏನು ಹಿಂಗೆ ರೋಡಿ ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರಲಿಲ್ಲ ಎಬ್ಬಲಿ. ಅಮ್ಮ ಮತ್ತೆ ಬಾ ಹೋಗಬೇಕಾದ್ರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಎಷ್ಟು ಸತಿ ಬರ್ತಾರೆ ಅಂತ ರೇಗಿದೆ. ಅದಕ್ಕೆ ನಾನು ಹೋಗಬೇಕಾದ್ರೆ ಮುನಿಸ್ಕೊಂಡು ನಿಂತಿದ್ದಾರೆ. ನಮ್ಮಮ್ಮ ನಿಜವಾಗ್ಲೂ ಮಗು ಥರ. ಅವರು ಮುನಿಸ್ಕೊಂಡ್ರೆ ಮಕ್ಕಳು ಮುನಿಸ್ಕೊಂಡಂಗೆ ಆಗುತ್ತೆ. ಮತ್ತೆ ಒಂದು 5 ನಿಮಿಷಕ್ಕೆಲ್ಲ ಸರಿಯಾಗಿಬಿಡ್ತಾರೆ. ಅದಕ್ಕೆ ನಾವು ನಮ್ಮಮ್ಮಂಗೆ ಬೂಸಿ ಅಂತ ಹೆಸರಿಟ್ಟಿದ್ದೀವಿ. ಆ ಥರ ಕರಿಬೇಕಾದ್ರೆಲ್ಲ ನಿಜವಾಗ್ಲೂ ಒಂಥರ ಖುಷಿಯಾಗುತ್ತೆ. ಕೊನೆಗೆ ಬಾಯ್ ಮಾಡಿ ಅಮ್ಮಂಗೆ ಹೇಳಿ ಕವನ ನನ್ನನ್ನು ಗೇಟ್ಗೆ ಬಿಟ್ಟು ಬರ್ತೀನಿ ಅಂತ ಬಂದಳು. ಇಬ್ಬರಳು ಕೂಡ ಹೊರಟ್ವಿ. ಸೊ ಅಲ್ಲಿದ್ದವರೆಲ್ಲ ಹೋಗಿ ಬರ್ತೀಯಾ ಅಂತ ಮಾತಾಡಿಸ್ತಾ ಇದ್ರು. ಅವರನ್ನು ಕೂಡ ಮಾತಾಡಿಸ್ಕೊಂಡು ನಾನು ಹೋಗೋದ್ರೊಳಗಡೆ ಆಲ್ರೆಡಿ ಸ್ಕೂಲ್ ಮಕ್ಕಳನ್ನೆಲ್ಲ ಬಿಟ್ಟಿದ್ದರು. ನಮ್ಮೂರು ಸ್ಕೂಲು ಹಾಗೆ ಏನೇನೆಲ್ಲ ಇದೆ ಅದನ್ನೆಲ್ಲ ನೋಡಿಕೊಂಡು ರೋಡುದ್ದಕ್ಕೂ ಮಾತಾಡ್ಕೊಂಡು ಹೊರಟ್ವಿ.
ಆಮೇಲೆ ಆಮೇಲೆ ಮುನಿಸ್ಕೋಬೇಡ, ಕೋಪ ಮಾಡ್ಕೋಬೇಡ, ಫೋನ್ ಮಾಡಿದಾಗ ನೀಟಾಗಿ ಮಾತಾಡು, ಅವಾಗವಾಗ ಊರ ಕಡೆ ಬರ್ತಾ ಇರು, ನಿಮಗೋಸ್ಕರ ಒಂದು 3 ಜನ ಕಾಯ್ತಾ ಇರ್ತಾರೆ ಮನೇಲಿ, ಬರ್ತಾ ಇರು, ಯಾವ ಹಬ್ಬಕ್ಕೂ ಮಿಸ್ ಮಾಡಬೇಡ, ಬರ್ತಾ ಇರು ಆಯ್ತಾ. ಕವನ ನನಗೆ ನಾನು ಮಾಡೋದನ್ನೆಲ್ಲ ಹೇಳ್ತಾ ಇದ್ಲು, ಕೋಪ ಮಾಡ್ಕೋಬೇಡ, ಜಗಳ ಆಡಬೇಡ ನನ್ನ ಕೈಲಿ ಅಂತ, ಮುನಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾಳೆ. ಚೆನ್ನಾಗಿ ಇಟ್ಕೊಂಡಿದ್ಯಾ? ಎಲ್ಲ ಇಟ್ಕೊಂಡಿದ್ದೀನಿ. ನನಗೇನು ನಮ್ಮ ಗಾಡಿ ಅಷ್ಟು ಇದಾಗಿದೆ ಅಂತ ಅನ್ಸಲ್ಲ. ನೀನು ಡೈಲಿ ಅಭ್ಯಾಸ ಓಡಿಸ್ತೀಯಲ್ಲ. ನಮ್ಮೂರಿಂದ ಗೇಟ್ಗೆ 2.5 ಕಿಲೋಮೀಟರ್ ಆಗುತ್ತೆ. ಅಷ್ಟುದ್ದಕ್ಕೂ ಕೂಡ ಮಾತಾಡ್ಕೊಂಡೇ ಬಂದ್ವಿ. ಹೇಳ್ತಾ ಇದ್ಲು, ಮುನಿಸ್ಕೋಬೇಡ, ಜಗಳ ಆಡಬೇಡ, ಫೋನ್ನ ಸಡನ್ನಾಗಿ ಕಟ್ ಮಾಡಬೇಡ, ಅಮ್ಮಂಗೆ ಬೇಜಾರಾಗುತ್ತೆ ಅಂತ. ಅದೇನೋ ಗೊತ್ತಿಲ್ಲ, ನನಗೆ ಸಡನ್ನಾಗಿ ಸಿಟ್ಟು ಬಂದುಬಿಡುತ್ತೆ. ಆವಾಗ ಫೋನ್ ಕಟ್ ಮಾಡಲಿಲ್ಲ ಅಂದರೆ ಮತ್ತು ಇನ್ನೂ ಸಿಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಟ್ ಮಾಡ್ತೀನಿ. ಬಟ್ ಒಂದು 5 ನಿಮಿಷ ಅಷ್ಟೇ, ಮತ್ತೆ ಕಾಲ್ ಮಾಡ್ತೀನಿ. ಅದನ್ನು ಹೇಳ್ತಾ ಇದ್ಲು, ಮುನಿಸ್ಕೋಬೇಡ ಪದೇ ಪದೇ ಅಮ್ಮನ ಹತ್ರ ಅಂತ. ಸೊ ಗೇಟ್ ಹತ್ರ ಬಂದ್ವಿ. ಬಸ್ ಇನ್ನೂ ಬಂದಿರಲಿಲ್ಲ. ನನಗಂತೂ ಮನಸ್ಸೆಲ್ಲ ಪೂರ ಭಾರ. ಹೇಗಪ್ಪ ಬಿಟ್ಟೋಗೋದು, ಇಷ್ಟೋ ತನಕ ಇಲ್ಲಿ ಖುಷಿಯಾಗಿದ್ನಲ್ಲ ಅಂತ. ಹಾಗಂತ ನಾನು ಅತ್ತೆ ಮನೆಗೆ ಹೋದರೆ ಖುಷಿಯಾಗಿರಲ್ಲ ಅಂತಲ್ಲ, ಇಲ್ಲಿಗಿಂತ ಜಾಸ್ತಿ ಖುಷಿಯಾಗಿರ್ತೀನಿ. ಆದರೂ ಚಿಕ್ಕ ವಯಸ್ಸಿಂದ ತಂಗಿ ಜೊತೆ ಇದ್ದಿದ್ದು ಅಭ್ಯಾಸ ಅಲ್ವಾ, ಹಾಗಾಗಿ ಅವಳನ್ನ ಬಿಟ್ಟೋಗೋದಕ್ಕೆ ಮನಸ್ಸೇ ಬರಲ್ಲ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೂ ಬಸ್ ಬಂದೇ ಬಿಡ್ತು. ಅಲ್ಲಿಂದ ಹತ್ಕೊಂಡು ಹಳೆಬೀಡು ಸ್ಟ್ಯಾಂಡ್ಗೆ ಬಂದೆ. ಅಲ್ಲಿ ಮಾವ ಇರು ಬರ್ತೀನಿ ಅಂತ ಹೇಳಿದರು, ಹಾಗಾಗಿ ಅಲ್ಲಿ ಕೂತ್ಕೊಂಡಿದ್ದೆ. 5:30 ಆಗಿದ್ರೂ ತುಂಬಾ ಬಿಸಿಲಿತ್ತು. 5:30ಗೆ ಮಾವ ಬಂದರು. ಮಾವನ ಜೊತೆ ಇಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ತುಂಬ ಬೇಗನೆ ಮಲ್ಕೋಬಿಟ್ಟೆ. ಯಾಕೆ ಅಂತ ಗೊತ್ತಿಲ್ಲ. ವ್ಲಾಗ್ನ ನನಗೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಮುಂದಿನ ವ್ಲಾಗಲ್ಲಿ ಮುಂದೆ ಏನೇನಾಯಿತು ಅನ್ನೋದನ್ನು ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್.